ಸರ್ ಈಗ ಬೀಟಲ್ ಅಂತ ಬಂದಾಗ ಫೀಮೇಲ್ ತುಂಬಾ ಇಂಪಾರ್ಟೆಂಟ್. ಹೌದು. ಸೊ ಇದು ಫೀಮೇಲು. ಹೌದು. ಎಷ್ಟು ವರ್ಷ ಆಯ್ತು ಸರ್ ಇದಕ್ಕೀಗ? ಇದಕ್ಕಾಗಿದೆ ಒಂದು 4 ವರ್ಷ ಆಗಿದೆ ಹಾ. ವಯಸ್ಸು. ಹಾ. ಇದ್ರ ಈಗ 4ನೇ ಸೂಲ್ ಆಗಿದೆ ಇದು. Okay, ಈಗ okay. ಪ್ರೆಗ್ನೆಂಟ್ 2.5 ತಿಂಗಳು ಪ್ರೆಗ್ನೆಂಟ್ ಇದು. ಸೊ ಈಗ ಪ್ರೆಗ್ನೆಂಟ್. ಓಕೆ ಹೈಟ್ ಬಂದು ಇದರದ್ದು 39ರಿಂದ 40 ಇಂಚ್ ಹೈಟ್ ಬರುತ್ತೆ. ಓಕೆ ಇದು ಫುಲ್ ಪ್ರೆಗ್ನೆನ್ಸಿನಲ್ಲಿ 75ರಿಂದ 80 kg ತೂಗುತ್ತೆ ಇದು. ಓಕೆ. ಸೊ ನಾರ್ಮಲ್ ಅಂತಂದ್ರೆ ನಾರ್ಮಲ್ ಅಂತಂದ್ರೆ 50 kg ಮೇಲೇನೆ ಇರ್ತವೆ ಎಲ್ಲ ಫುಲ್ ಪ್ರೆಗ್ನೆನ್ಸಿನಲ್ಲಿ 50 kg ಮೇಲೆ ಇರ್ತದೆ. ಇದು 4ರಿಂದ 4.5 ಲೀಟರ್ ಹಾಲು ಬರುತ್ತೆ ಇದು. 4.5 ಲೀಟ್ರು. ಓಕೆ ಓಕೆ ಓಕೆ. ನೋಡಿ ಯಾವಾಗೂ ಅಷ್ಟೇ ನಿಮ್ಗೆ ಈ ಥರದ ಚಪ್ಪಟೆಯಾಗಿ ಬರಬೇಕು ಕೊಂಬುಗಳು. ಹಾಂ ಕೊಂಬುಗಳು ಚಪ್ಪಟೆ ಬಂದು ಹಿಂಭಾಗಕ್ಕೆ ವಾಲಿರಬೇಕು. ಹಾಂ ಸೇಮ್ ರೋಮನ್ ನೋಸ್ ಸೇಮ್ ಆಗಲೇ ಮೇಲಿಗೆ ಹೇಳಿದ್ನಲ್ಲ ಅದೇ ಥರ ರೋಮನ್ ನೋಸ್ ಇದೆ. ಕಿವಿ ಲೆಂತ್ ಎಲ್ಲ ಇಷ್ಟೇ ಇರುತ್ತೆ ನಿಮಗೆ. ಓಕೆ. ಇದನ್ನು ಶೇರ ಕಲರ್ ಅಂತ ಕರೀತಾರೆ. ಸೊ ಫೀಮೇಲ್ ಅಲ್ಲಿ ಬೇರೆ ಸೇಮ್ 6 ಕಲರ್ ಬರುತ್ತಾ? ಹೌದು 6 ಕಲರ್ Female ಬರುತ್ತೆ. ಅಲ್ಲೂ ಹೌದು 6 ಕಲರ್ ಬರುತ್ತೆ. ಸೊ ಈಗ ಇದ್ರದ್ದು ಗರ್ಭಾವಧಿ ಎಷ್ಟು ಮಂತ್ ಇರುತ್ತೆ ಸರ್? 5 ತಿಂಗಳು ಇರುತ್ತೆ 5 ಗರ್ಭಾವಧಿ. ತಿಂಗಳು. ಸೊ ಅವಾಗ ಹೆಂಗ್ ನೋಡ್ಕೋಬೇಕು, ಏನ್ ಮೇನ್ ಆಗಿ? ಗರ್ಭಾವಧಿನಲ್ಲಿ ಸ್ಪೆಷಲ್ ಅಂತಂದ್ರೆ ಈಗ ನೀವು ನೋಡಿ ಹಾಲು ಬಿಟ್ಟಿರೋ ಮೇಕೆಗಳನ್ನೇ ಒಂಥರ ನಾವು ಫುಡ್ ಕೊಡ್ತಾ ಇರ್ತೀವಿ. ಹಾಂ ಗರ್ಭಾವಸ್ಥೆಯಲ್ಲಿ ಇದ್ದಾಗ ಅದಕ್ಕೆ ಕೈತಿನಿ ಜಾಸ್ತಿ ಕೊಡ್ತಾ ಬರ್ತೀವಿ. ಓಕೆ. ಯಾಕೆಂದ್ರೆ ತಾಯಿ ಹೊಟ್ಟೆ ಒಳಗಡೆ ಮರಿ ಇರೋದ್ರಿಂದ ಮರಿ ಬೆಳವಣಿಗೆ ಆಗಬೇಕು ಒಂದು, ಮತ್ತೆ ಹಾಲಿನ ಕ್ವಾಲಿಟಿ ಜಾಸ್ತಿ ಆಗಬೇಕು. ಹಾಲು ಇಂಪ್ರೂವ್ ಆಗಬೇಕು ಅಂತಂದ್ರೆ ಕೈತಿನಿ ಜಾಸ್ತಿ ಬೇಕಾಗುತ್ತೆ. ಕೈತಿನಿ ಜಾಸ್ತಿ ಕೊಟ್ಕೊಳ್ತಾ ಬರ್ತೀವಿ. ಸೊ ಮ್ಯಾಕ್ಸಿಮಮ್ ಎಷ್ಟು ಮರಿ ಹಾಕುತ್ತೆ? 2 ಮರಿ 3 ಮರಿ ಆಗ್ತದೆ ಕೆಲವೊಂದೊಂದು. ಒಂದು 5% ಅಂದರೆ 100 ಮೇಕೆ ಇದ್ದರೆ ಒಂದು 5% 3 ಮರಿ ಆಗ್ಬೋದು. 3 ಮರಿ ನಮಗೆ ಬೇಕಾಗಿಲ್ಲ, ಬೇಕಾಗಿರೋದು 2 ಕಿಡ್ಡು. ಮುಂಚೆ ನಾನು ಮಾಡ್ತಾ ಇದ್ದಿದ್ದು ಫ್ಯಾಟ್ನಿಂಗ್ ಹೇಳೋದಲ್ಲ. ಫ್ಯಾಟ್ನಿಂಗಲ್ಲಿ ಇನ್ವೆಸ್ಟ್ಮೆಂಟ್ ನಾವು ಎಷ್ಟು ಮಾಡ್ತೀವೋ ಪ್ರಾಫಿಟ್ ಅಷ್ಟೇ ಎಕ್ಸ್ಪೆಕ್ಟ್ ಮಾಡೋಕೆ ಆಗ್ತಾ ಇರಲಿಲ್ಲ. ಬಟ್ ಬೀಟಲ್ಲ ಹಂಗಲ್ಲ, ನಾವು ಕಡಿಮೆ ಇನ್ವೆಸ್ಟ್ ಮಾಡಿದ್ರು ಪ್ರಾಫಿಟ್ ಜಾಸ್ತಿ ಇದೆ. ಬಾಸ್ ವಾಲಾ, ಬಿ ದ ಬಾಸ್.